ಹಾಯ್, ಹಲೋ, ನಮಸ್ಕಾರ. ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ಇವತ್ತು ನಾನು ಅರ್ಧ ಕೆ ಜಿಗೆ ಸಾಂಬಾರು ಪುಡಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಅರ್ಧ ಕೆ ಜಿಯಷ್ಟು ಸಣ್ಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮಣ್ಕಟ್ಟು ಮೆಣಸಿನ್ಕಾಯಿ ಅಂತಾರಲ್ಲ, ಅದು ತೊಗೊಂಡಿದ್ದೀನಿ ಅರ್ಧ ಕೆ ಜಿ. ಮತ್ತು ಗುಂಟೂರು ತೊಗೊಂಡಿದ್ದೀನಿ. ಗುಂಟೂರು ಒಂದು 1/4 ಕೆ ಜಿ ತೊಗೊಂಡಿದ್ದೀನಿ. ಮತ್ತು ಬೆಳಗ್ಗೆ ಮೆಣಸಿನ್ಕಾಯಿ, ಇದು ಕಲ್ಲರ್ಗೆ ಖಾರ ಇಲ್ಲ, ಇದು 1/4 ಕೆ ಜಿ ಅಷ್ಟು ತೊಗೊಂಡಿದ್ದೀನಿ, ಕಲರ್ ಚೆನ್ನಾಗಿ ಬರಲಿ ಅಂತ. ಚೆನ್ನಾಗಿ ಒಣಗಿಸಿದ್ದೀನಿ ಒಂದು 3-4 ದಿನ, ಬಿಸಿಲಿದೆಯಲ್ವ ಇವಾಗ. ಅರ್ಧ ಕೆ ಜಿಯಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ, ಚೆನ್ನಾಗಿ ಒಣಗಿಸಿದ್ದೀನಿ. ಬೇಳೆ ನಮಗೆ ಅರ್ಧ ಪಾವ್ ಅಷ್ಟು ಬೇಕಾಗುತ್ತೆ. ತೊಗರಿ ಬೇಳೆ ಇದು. ಕಡಲೆಕಾಳು ಅಷ್ಟೇ ಅರ್ಧ ಪಾವು. ಹೆಸ್ರು ಕಾಳು ಕೂಡ ಅರ್ಧ ಪಾವು. ಅರ್ಧ ಕೆ ಜಿಗೆ ಮಾಡ್ತಾಯಿದ್ದೀವಲ್ಲ ಆ ಲೆಕ್ಕದಲ್ಲಿ. ಅರಿಶಿನ ಒಂದು 50 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಮೆಂತ್ಯನೂ ಅಷ್ಟೇ 50 ಗ್ರಾಮು. ಮೆಣಸು 50 ಗ್ರಾಮು. 1 ಕೆ ಜಿಗೆ ಮಾಡಿದ್ರೆ 100 ಗ್ರಾಮ್ ಬೇಕಾಗುತ್ತೆ. ಸಾಸಿವೆ ಕೂಡ 50 ಗ್ರಾಮು. ಇಂಗು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ, ಒಂದು 20 ಗ್ರಾಮ್ ಅಷ್ಟು ಇಂಗು. ಇದು ಗಸಗಸೆ 50 ಗ್ರಾಮ್ ತೊಗೊಂಡಿದ್ದೀನಿ. ಜೀರಿಗೆ ಸ್ವಲ್ಪ, ಜೀರಿಗೆ ಯಾವಾಗಲೂ ಜಾಸ್ತಿ ಇರಬೇಕು. 1/4 ಕೆ ಜಿಯಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಪುಡಿ ಉಪ್ಪು ಒಂದು 200 ಗ್ರಾಮ್ ಅಷ್ಟು. ಕರ್ಬೇವಿನ ಸೊಪ್ಪು ನೋಡಿ, ಒಂದು 20 ರೂಪಾಯಿ ಕರ್ಬೇವಿನ ಸೊಪ್ಪು ತಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿದೆ ನೋಡಿ. ಒಣಗಿಸಿದ್ರೆ ಎಲ್ಲ ಒಣಗಿಸ್ಬೇಕು, ಆವಾಗಲೇ ಚೆನ್ನಾಗಾಗುತ್ತೆ ಪೌಡ್ರ್. ಒಂದು 5 ರೂಪಾಯಿದು ಒಂದು 3 ಕಟ್ ತಗೊಳ್ಳಿ, ಸಾಕಾಗ್ಬಿಡುತ್ತೆ. ಈಗ ಇದೆಲ್ಲ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಫ್ರೈ ಮಾಡ್ಕೊಳ್ಳೋಣ. ಅಕ್ಕಿ ಕೂಡ ಅರ್ಧ ಪಾವು ತಗೊಂಡಿದ್ದೀನಿ. ಇದು ಮಾಮೂಲಿ ಅಕ್ಕಿ, ಅನ್ನ ಮಾಡ್ತೀವಲ್ಲ ಅದೇ ಅಕ್ಕಿ. ಬೇಕಂದರೆ ನೀವು ಕುಸ್ಲಕ್ಕಿ ಕೂಡ ಹಾಕ್ಕೊಳ್ಬೋದು. ಈಗ ಬನ್ನಿ ಇದೆಲ್ಲ ಹುರ್ಕೊಳ್ಳೋಣ. ಈಗ ಲೋ ಫ್ಲೇಮಲ್ಲಿ ಇದೆಲ್ಲ ಹುರ್ಕೋಬೇಕಾಗತ್ತೆ. ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಮೊದಲಿಗೆ ನಾವು ಧನಿಯಾ ಕಾಳು ಹುರ್ಕೊಳ್ಳೋಣ. ಒಂದು ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಫಸ್ಟು ಬಿಸಿ ಹತ್ತಬೇಕಲ್ಲ, ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಟರೆ ಆಯಿತು. ನಾನು ಎಣ್ಣೆ ಏನು ಹಾಕಲ್ಲ ಹುರಿಯೋಕ್ಕೆ. ಧನಿಯಾ ಕಾಳು ಈಗ ಹುರ್ಕೊಂಡು ನೋಡಿ, ಈ ಥರ ಹುರ್ಕೋಬೇಕಾಗತ್ತೆ. ಈಗ ಇದು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂದು ದೊಡ್ಡ ಪಾತ್ರೆ ತಗೊಂಬಿಟ್ರೆ ನಾವು ಒಂದು ದೊಡ್ಡ ಪಾತ್ರೆ ತಗೊಂಡ್ರೆ ನಾವು ಹುರಿದು ಅದಕ್ಕೆ ಹಾಕ್ಕೊಳ್ಬೋದು. ಬಿಸಿಲಿಗೂ ಇಡ್ಬೋದು. ನೋಡಿ, ಒಂದು ದೊಡ್ಡ ತಪ್ಪಲೆಗೆ ಹಂಗೆ ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಎಲ್ಲ ಅದಲ್ಲಿ ಇರುತ್ತೆ. ನಾವು ಹಂಗೆ ತಗೊಂಡೋಗಿ ಬಿಸಿಲಲ್ಲಿ ಇಟ್ಬಿಟ್ರೆ ಸಾಯಂಕಾಲ ಹೋಗಿ ನಾವು ಬಿಸ್ಕೊಂಬರ್ಬೋದು. ಕಡಲೆಕಾಳು ತೊಗೊಂಡಿದ್ದೀನಿ ನೋಡಿ, ಅರ್ಧ ಪಾವ್ಗಿಂತ ಒಂದು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ಇವಾಗ ಇದು ಕೂಡ ಹುರ್ಕೊಳ್ಳೋಣ. ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅದು ಬಾಯಿ ಬಿಡಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಡಲೆಕಾಳು ಸಿಡಿತಾ ಇದೆ, ಈ ಥರ ಸಿಡಿಬೇಕು. ಆಗಾಗ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಸಿದೋಗ್ಬಿಡುತ್ತೆ. ಈಗ ಕಡಲೆಕಾಳು ಹುರ್ಕೊಂಡಿದ್ದೀನಿ, ತೆಗಿತಾ ಇದ್ದೀನಿ. ಇದು ತೆಗೆದ್ಬಿಟ್ಟು ಬೇಳೆ ಹುರ್ಕೊಳ್ತೀನಿ. ಈಗ ಕಡಲೆಕಾಳು ತೆಗೆದ್ಬಿಟ್ಟು ಬೇಳೆ ಹಾಕ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಆಗಿದೆ, ಬಾಯಿ ಬಿಟ್ಕೋಬೇಕಿದು. ಈಗ ನಾನು ಈ ತಪ್ಪಲೆಗೆ ಹಾಕ್ಕೊಳ್ತೀನಿ.
ಹೆಸರು ಬೇಳೆ ಹುರಿದಾದ್ಮೇಲೆ ಹೆಸರು ಕಾಳು ಹುರಿಬೇಕು. ಯಾವುದಾದ್ರೂ ಹುರ್ಕೊಳ್ಬೋದು. ಈಗ ಬೇಳೆ ಕೆಂಪಗಾಗಿದೆ ನೋಡಿ, ಬೇಳೆ ಕೆಂಪಗಾಗಿದೆ. ಈಗ ತೆಗಿತಾ ಇದ್ದೀನಿ. ತೆಗ್ದ್ಬಿಟ್ಟು ಹೆಸರು ಕಾಳು ಹುರ್ಕೊಳ್ತಾ ಇದ್ದೀನಿ. ಇದು ಹುರ್ಕೊಳ್ಳೋಣ ಚೆನ್ನಾಗಿ. ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೋಬೇಕು ನೋಡಿ. ಹೆಸರು ಕಾಳು ಕೂಡ ಕೆಂಪಗೆ ಹುರ್ಕೊಂಡಿದ್ದೀನಿ. ಇದು ತೆಗಿತಾ ಇದ್ದೀನಿ. ಜೀರಿಗೆ ತೊಗೊಂಡಿದ್ದೀನಿ 1/4 kg ಜೀರಿಗೆ. 1 kg ಮಾಡ್ತೀವಲ್ಲ ಆವಾಗ ಅರ್ಧ kg ಜೀರಿಗೆ ಹಾಕಬೇಕು. ಈಗ ನಾನು ಅರ್ಧ kgಗೆ ಮಾಡ್ತಾಯಿದ್ದೀನಿ. 1/4 kg ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನ ಹುರ್ಕೋಬೇಕು. ಎಲ್ಲ ಪದಾರ್ಥ ಕೂಡ ಹುರ್ಕೋಬೇಕು. ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು ನೋಡಿ. ಜೀರಿಗೆ ಕೂಡ ಸಿಡಿತಾ ಇದೆ. ಜೀರಿಗೆ ಕೂಡ ಸಿಡಿತಾ ಇದೆ. ಅಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಇದು ಫ್ರೈ ಮಾಡಬೇಕು ಕೆಂಪಗೆ. ನೀವು ಬೇಕಾದರೆ ಈ ಅಕ್ಕಿ ಬದಲು ಕುಚ್ಚಲಕ್ಕಿ ಹಾಕ್ಕೊಳ್ಬೋದು. ಕುಚ್ಚಲಕ್ಕಿ ಇದ್ದರೆ ಕುಚ್ಚಲಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ಕೂಡ ಕೆಂಪಿಗೆ ಹುರ್ಕೊಂಡಿದ್ದೀನಿ. ಕೆಂಪಿಗೆ ಹುರ್ಕೋಬೇಕು, ಸಿದಿಸ್ಬಾರ್ದು. ಮೆಣಸು 50 ಗ್ರಾಮ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. 1 kgಗೆ ಮಾಡ್ತೀವಲ್ಲ ಆವಾಗ ಇದಕ್ಕಿಂತ ಡಬ್ಬಲ್ ಹಾಕೋಬೇಕು ಅಷ್ಟೇ. ಇವಾಗ 50 ಗ್ರಾಮ್ ಹಾಕ್ಕೊಂಡಿದ್ದೀನಿ ಅಂದರೆ 1 kgಗೆ 100 ಗ್ರಾಮ್ ಹಾಕೋಬೇಕಾಗತ್ತೆ. ಮೆಣಸು ಕೂಡ ಸಿಡಿತಾ ಇದೆ ನೋಡಿ. ಮೆಣಸು ಫ್ರೈ ಆಗಿದೆ, ತೆಗಿತಾ ಇದೆ ನೋಡಿ, ಸಿಡಿತಾ ಇದೆ. ಈಗ 50 ಗ್ರಾಮ್ ಅಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯನ ಕೆಂಪು ಹುರ್ಕೋಬೇಕು. ಮೆಂತ್ಯನೂ ಸಿಡಿತಾ ಇದೆ ನೋಡಿ. ಮೆಂತ್ಯ ಕೂಡ ಹುರ್ಕೊಂಡಿದ್ದೀನಿ, ತೆಗಿತಾ ಇದ್ದೀನಿ. ಈಗ 50 ಗ್ರಾಮ್ ಅಷ್ಟು ಸಾಸಿವೆ ತೊಗೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಡಿ, ಸಿಡಿಯುತ್ತೆ ಅದು ಇಲ್ಲಾಂದರೆ. ಮಗುಗೆ ಹೊಡೆಯುತ್ತೆ. ಈಗ ಸಾಸಿವೆನೂ ಆಗಿದೆ, ತೆಗಿತಾ ಇದ್ದೀನಿ. ಅಷ್ಟು 50 ಗ್ರಾಮ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಹುರ್ಕೊಳ್ಳೋಣ. ಈಗ ಅಷ್ಟು ಕೊಂಬು ಕೂಡ ಹುರ್ಕೊಂಡಿದ್ದೀನಿ, ತೆಗಿತಾ ಇದ್ದೀನಿ. ಗಸಗಸೆ 50 ಗ್ರಾಮ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಗಸಗಸೆ ಹುರ್ಕೊಂಡಿದ್ದೀನಿ, ತೆಗಿತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. 1-2 ಹಿಡಿಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಣಗೋಗ್ಬಿಟ್ಟಿದೆ ಚೆನ್ನಾಗಿ, ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಕರಿಬೇವು ಸೊಪ್ಪು ತುಂಬ ರೇಟ್ ಆಗಿದೆ ಇವಾಗ. ಎಲ್ಲೇ ಉದುರುತ್ತಲ್ವಾ.
ಉಗಾದಿಗೆ. ಅದಕ್ಕೆ ಆದಷ್ಟು ಬೇಗ ಸಾಂಬಾರು ಪುಡಿ ಮಾಡಬೇಕಂದ್ರೆ ಕರ್ಬೇವು ಸೊಪ್ಪು ತೆಗೆದಿಟ್ಕೊಳ್ಳಿ. ಹಾಕ್ಕೊಳ್ತಾ ಇದ್ದೀನಿ. ಹಿಂಗು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಕಾಳುಗಳು ಅರ್ಧ ಪಾವ್ಗಿಂತ ಕಮ್ಮಿ ತಗೊಳ್ಳಿ. ಸ್ವಲ್ಪ ಹುರ್ಕೊಂಡು ಗಮ್ಮಂತ ವಾಸನೆ ಬರಬೇಕು. ಹಿಂಗು SSP ಹಿಂಗೆ ಬರುತ್ತಲ್ಲ, ಒಂದು ಬಾಕ್ಸ್ ತಗೊಂಡು ಸಾಕಾಗುತ್ತೆ ಚಿಕ್ಕದು. ಈಗ ನಾನು ಇದು ಪಾತ್ರೆಗೆ ಹಾಕ್ಕೊಳ್ತೀನಿ. ಮೆಣಸಿನ್ಕಾಯಿ ಹುರ್ಕೋಬೇಕು. ನಾನು ಏನಕ್ಕೂ ಎಣ್ಣೆ ಹಾಕಲ್ಲ, ಹಾಗೆ ಹುರ್ಕೊಳ್ತೀನಿ. ಮೆಣಸಿನ್ಕಾಯಿ ಚೆನ್ನಾಗಿ ಒಣಗೋಗ್ಬಿಟ್ಟಿದೆ ನಂದು. ಸ್ವಲ್ಪ ಬೆಚ್ಚಗಾದರೆ ಸಾಕು, ಸ್ವಲ್ಪ ಬೆಚ್ಚಗಾದರೆ ಸಾಕು. ನಾನು ತುಂಬ ಉರಿಯಲ್ಲ. ಮೆಣಸಿನ್ಕಾಯಿ ಎಲ್ಲ ನಾನು ಒಣಮೆಣಸೆಲ್ಲ ನಾನು ಡಿಮಾರ್ಟಲ್ಲಿ ತಂದೆ. ಇದೊಂದು ಸಿಗಲ್ಲ, ಅದು ಮಣ್ಕಟ್ಟು ಮೆಣಸಿನ್ಕಾಯಿ. ಸುಮ್ಮನೆ ಬೆಚ್ಚಗಾದರೆ ಸಾಕು. ಹಾಗೆ ಎಲ್ಲ ಮೆಣಸಿನ್ಕಾಯಿ ಹುರ್ಕೋಬೇಕಾಗುತ್ತೆ. ನಾನು ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀನಿ. ಉಪ್ಪು ಸ್ವಲ್ಪ ಹುರ್ಕೊಂಬಿಡೋಣ. 100 ಗ್ರಾಮ್ ಅಷ್ಟು ಉಪ್ಪು ತಗೊಂಡಿದ್ದೀನಿ, ಅದು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಅಷ್ಟೇ. ಆ ಬಾಣಲಿ ಬಿಸಿಗೆ ಬೆಚ್ಚಗಾಗ್ಬಿಡುತ್ತೆ. ಈಗ ಎಲ್ಲ ಹುರ್ಕೊಂಡಿದ್ದೀನಿ. ಇವಾಗ ಇದು ಬಿಸಿಲಿಗೆ ಇಡಬೇಕು. ಬಿಸಿಲಿಗೆ ಇಟ್ಬಿಟ್ಟು ಸಾಯಂಕಾಲ ಬೀಸ್ಕೊಂಡು ಬರಬೇಕು. ಈಗ ಇದು ಆಗಿದೆ, ತೆಗಿತಾ ಇದ್ದೀನಿ. ಎಲ್ಲ ಹುರ್ಕೊಂಡಿದ್ದೀನಿ. ಇವಾಗ ಇದು ಬಿಸಿಲಲ್ಲಿ ಇಟ್ಬಿಟ್ಟು ಸಾಯಂಕಾಲ ಬಿಸಿಲು ಪುಡಿ ಬೀಸ್ಕೊಂಡು ಬಂದಿದ್ದೀನಿ. ನೋಡಿ ಕಲರ್ ನೋಡಿ ಹೆಂಗಿದೆ. ಇದು ಇವಾಗ ಕೆಳಗಡೆ ಪೇಪರ್ ಹಾಕಿದ್ದೀನಿ. ಪೇಪರ್ ಮೇಲೆ ಹಾಕಬೇಕು. ಚೆನ್ನಾಗಿ ಆರಬೇಕು ಸಾಂಬಾರು ಪುಡಿ. ಹಾಕ್ಕೊಂಡು ಎಲ್ಲ ಈ ಥರ ಹರಡಿಬಿಡಿ. ಚೆನ್ನಾಗಿ ತಣ್ಣಗಾಗಬೇಕಿದು ಫುಲ್ಲು ಟೋಟಲಿ. ತೆಳುವಾಗಿ ಹರಡಿಬಿಡಿ. ಘಮ ಘಮ ಅಂತ ಇದೆ ಸ್ಮೆಲ್ಲು. ಇದನ್ನು ಅರ್ಧ ಕೆಜಿಗೆ ಮಾಡಿರೋದು. ಸಾಂಬಾರು ಪುಡಿ ಎಲ್ಲ ಆಗಿ ಮುಗಿದ ಮೇಲೆ ಅಕ್ಕಿನೋ ಬೇಳೆನೋ ಹಾಕಬೇಕು ಲಾಸ್ಟಲ್ಲಿ. ಎಷ್ಟೋ ಸಾಂಬಾರು ಪುಡಿ ಬರುತ್ತೆ ಅಂದರೆ ನಾನು ಅಕ್ಕಿ ಹಾಕಿದ್ದೆ. ಈ ಥರ ಹರಡಿಬಿಡ್ತೀನಿ ಎಲ್ಲ ಚೆನ್ನಾಗಿ ತಣ್ಣಗಾಗುತ್ತೆ. ಮೆಣಸಿನ್ಕಾಯಿನ ಖಾರ ಮಾಡಿಕೊಂಡೆ. ನೋಡಿ ಎಷ್ಟು ಕಲರ್ ಇದೆ ನೋಡಿ. ಇದು ತಣ್ಣಗಾದ ಮೇಲೆ ಇದ್ರ ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೀನಿ. ಇದಕ್ಕೆ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪು 1 ಹಿಡಿಯಷ್ಟು ಹಾಕ್ಕೊಡ್ತೇವೆ. ಗಮ್ಮಂತ ಇರುತ್ತೆ. ಖಾರದ ಪುಡಿ, ಧನಿಯಾ ಪುಡಿ ಮಮತಾ ಫುಡ್ ಕೋರ್ಟಲ್ಲಿದೆ. ಬೇಕಾದರೆ ಅಲ್ಲಿಗೆ ಹೋಗಿ ನೋಡ್ಬೋದು ನೀವು ಹೇಗೆ ಮಾಡೋದು ಅಂತ. ಸಾಂಬಾರು ಪುಡಿ ಮತ್ತು ನಾನು ಖಾರದ ಪುಡಿ ಎರಡೂ ಮಾಡಿದ್ದೆ. ಚೆನ್ನಾಗಿ ತಣ್ಣಗಾದ ಮೇಲೆ ಒಂದು ಡಬ್ಬದಲ್ಲಿ ಯಾವ ಡಬ್ಬ ನಾವು ತುಂಬಿಸ್ಕೊ ಆ ಡಬ್ಬ ತಗೊಂಡು ಕೆಳಗಡೆ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಕಲ್ಲುಪ್ಪು ಸ್ವಲ್ಪ ಹಾಕ್ಬಿಡಿ. ಕಲ್ಲುಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಅರ್ಧ ಪೌಡ್ರ್ ತುಂಬಿ, ಅರ್ಧ ಪೌಡ್ರ್ ತುಂಬಿದ್ಮೇಲೆ ಇನ್ನೊಂದು ಸ್ವಲ್ಪ ಕಲ್ಲುಪ್ಪು ಸೈಡಿಗೆಲ್ಲ ಹಾಕ್ಬಿಟ್ಟು ಇನ್ನು ಅರ್ಧ ತುಂಬಿಬಿಟ್ಟು ಇನ್ನು ಅದ್ರ ಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪೇಪರ್ ಮುಚ್ಚಿಬಿಟ್ಟು ಡಬ್ಬ ಮುಚ್ಚಿಟ್ಬಿಟ್ರೆ 1 ವರ್ಷದವರೆಗೂ ಏನು ಕೆಡೋದೇ ಇಲ್ಲ. ನಿಮಗೆ ಈ ಸಾಂಬಾರು ಪುಡಿ ಮಾಡೋ ರೀತಿ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ.
ಥ್ಯಾಂಕ್ ಯು.